ಬೇಡವಾ? ಸರ್, ನನ್ನ ಪ್ರಕಾರ ಇವತ್ತು ತಾನೇ ನಮ್ಮ ಟಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಇನ್ನ ಮಾಡಿಲ್ಲ. ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾ ಮನ್ಸಿಗೆ ನೋವಾಗ್ತಾ ಇದೆ ಸರ್. ಯಾಕಂದ್ರೆ ಸಿದ್ದರಾಮಯ್ಯ ಅಂತ ವ್ಯಕ್ತಿನ ನಾವು ನೋಡಿಲ್ಲ, ಹುಟ್ಟದಾಗಿಂದ ನಾವು ನೋಡಿಲ್ಲ. ಇಲ್ಲಿ ರಾಜ್ಯದಲ್ಲಿ ಅಷ್ಟು ಜನಕ್ಕೆ ಒಳ್ಳೇದ್ ಮಾಡಿರೋ ಅಂತ ವ್ಯಕ್ತಿನ ಅಷ್ಟು ಜನಕ್ಕೆ ಇದ್ ಮಾಡಿರೋ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ದಲಿತ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಅಂತ. ಯಾಕಂದ್ರೆ ಅಷ್ಟೊಂದು ಕೆಲಸಗಳನ್ನ ದಲಿತರ ಪರವಾಗಿ ನಿಂತ್ಕೊಂಡು ಮಾಡಿರೋಂತ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇವರ ಹಕ್ಕುಗಳನ್ನ ಇವ್ರು ಪಡ್ಕೊಬೇಕಾಗಿತ್ತು ಸರ್. ಯಾರು ದಲಿತ ಮಂತ್ರಿಗಳು ಯಾರ್ಯಾರಿದ್ದಾರೆ, ದಲಿತ MLA ಗಳು ಯಾರ್ಯಾರಿದ್ದಾರೆ, ಇವ್ರು ಪಟ್ಟಿಡಿದು ಇಲ್ಲಪ್ಪ ನಾವೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರೆ ಅವ್ರು ನಮ್ಗೆ CM ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇಲ್ವೇ? ನಡ್ಗಿಂದಾರ ಕೇಳ್ತಾನೆ ಇಲ್ವೇ? ಇವ್ರು ಪಟ್ಟಿಡಿದು ನಿಂತ್ಕೊಂಡಿದ್ರು, ಇವತ್ತು CM ಆಗಿದ್ದಾರೆ. ಆಗ್ಲಿ, ಪರವಾಗಿಲ್ಲ. ಬಟ್ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಅದಕ್ಕೆ ಒಂದು ರಾಜೀನಾಮೆ ಕೊಟ್ಟಿರುವಂತದ್ದು ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಸರ್. ಥ್ಯಾಂಕ್ ಯು ಸರ್. ಇದೇ CM ನವರು SCP-TSP ಗ್ಯಾರಂಟಿಗಳಿಗೆ ಹಂಚಿದ್ದಾರೆ ದಲಿತರ ಹಣ. ಏನ್ ಹೇಳ್ತಾರೆ ಸರ್? ಈಗ SCP-TSP ಹಣನ ಈಗ ಅಧಿಕಾರಿ ವರ್ಗದಲ್ಲಿ ನಡೆದೈತಾ ಅಥವಾ ಸಿದ್ದರಾಮಯ್ಯನವರ ಅವಧಿ ವಿಚಾರದಲ್ಲಿ ನಡೆದೈತಾ? ತನಿಖೆ ನಡೀತಿ ಅಲ್ವಾ? ಈಗ ಅಧಿಕಾರಿ ವರ್ಗದಲ್ಲಿ ಹೌದೌದು ಸರ್. ಈಗ ನಾನು ಹೇಳಂತದ್ದೇನಂದ್ರೆ, ಎಲ್ಲ ಒಂದು ಯಾರೋ ಒಬ್ರು MLA ಆಗಿರ್ತಾರೆ, ಇನ್ನೊಂದು ಯಾವ್ದೋ ಊರಲ್ಲಿ ಯಾವ್ದೋ ಒಂದು ಕೊಲೆನೋ ಏನೋ ಒಂದು ಆಗಿರ್ತೈತೆ, ಅದಕ್ಕೆ ನೇರವಾಗಿ MLAನೇ ಜವಾಬ್ದಾರಿ ಅಲ್ಲ. ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್. ಅಧಿಕಾರಿ ವರ್ಗದಲ್ಲಿ ನಡೆದೈತು ಅಥವಾ ಇವ್ರು ಮಾಡಿದ್ರೆ SCP-TSP ಹಣ ದುರ್ಬಳಕೆ ಆಗಿದ್ರೆ ಯಾರೇ ಮಾಡಿದ್ರು ತಪ್ಪು. ಅದು CM ಮಾಡಿದ್ರು ತಪ್ಪೆ, ಅಧಿಕಾರಿಗಳು ಮಾಡಿದ್ರು ತಪ್ಪು. ತನಿಖೆ ನಡೀದಿರಾ ಅದನ್ನ ಇದ್ ಮಾಡ್ದಿರಾ ಅಂತ ಒಂದು ವಿಚಾರಗಳಲ್ಲಿ ಒಬ್ಬ ಧೀಮಂತ ನಾಯಕನ ಹೆಸರನ್ನ ಇದ್ ಮಾಡ್ಕೊಂಡು ಮಾತಾಡೋಂಥದ್ದು ಬೇಜಾರೆ. ಜೂನ್ 1ನೇ ತಾರೀಕು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ. ನಮ್ಮ ಯಳವಳ್ಳಿ ಗ್ರಾಮದಲ್ಲಿ 2021ರಲ್ಲಿ ಅವನು ರೆಡ್ಡಿ ವೆಂಕಟರೆಡ್ಡಿ ಅನ್ನೋನಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ ಸರ್. ಇಲ್ಲಿಗೆಲ್ಲ ಗ್ರಾಂಟ್ ಮಾಡಿ ಇದೇ ರಾಜಕಾರಣಿಗಳೇ, ಬೇರೆಯವರಲ್ಲ, ಇದೇ ರಾಜಕಾರಣಿಗಳು ಆ ವ್ಯಕ್ತಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ. ಸುಮಾರು ಕಡೆ ಬೇಕಾದಷ್ಟು ಜಮೀನುಗಳೈತೆ, ಆದ್ರೂ ದಲಿತರಿಗೆ ಎಲ್ಲೋ ಒಂದ್ ಕಡೆ ಬೀದಿಗೆ ತಂದು ಬಿಟ್ಟು ಬಿಡ್ಬೇಕು, ದಲಿತರನ್ನ ಬೀದಿಗೆ ಎಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ವೆಂಕಟರೆಡ್ಡಿ ಅನ್ನೋನ್ಗೆ ಇಲ್ಲಿಗಲ್ ಗ್ರಾಂಟ್ ಮಾಡ್ತಾರೆ. ಆ ವ್ಯಕ್ತಿ ಸರ್ವೆ ಮಾಡಿಸ್ಕೊಳ್ದಿರಾ, ಸರ್ವೆ ಅಧಿಕಾರಿಗಳನ್ನ ಕರೀದಿರಾ, RIBN ಕರೀದಿರಾ, ಪೊಲೀಸ್ ಪ್ರೊಟೆಕ್ಷನ್ಸ್ ಇಲ್ದಿರಾ, ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದವ್ರನ್ನ ಒಂದಷ್ಟು ಹೆಣ್ಣು ಮಹಿಳಾ ರೌಡಿಗಳನ್ನ ಕರೆಸಿ ಎಳ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆಗಳು ಮಾಡಿರೋಂಥದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೈತೆ. ಅಷ್ಟರ ಮಟ್ಟಕ್ಕೆ ನಮ್ಮ ಸಮುದಾಯದ ಹೆಣ್ಮಕ್ಳ ಮೇಲೆ ಹಲ್ಲೆ ನಡೆದ್ರು, ಸಮುದಾಯದ ಯುವಕರು ಎಲ್ಲೋ ಒಂದ್ ಕಡೆ ಹಿಂದೆ ತುಡಿತಾ ಇರುವಂತದ್ದು. ಯಾಕೆ ಆಲೋಚ ನಮ್ಗೆ ಹಾಕ್ಬೇಕು, ಹೆಣ್ಮಕ್ಳು ಎಲ್ಲಾನ ಸಾಯ್ಲಿ ಬಿಡು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇ ಬರ್ಲಿ, ಯಾರೇ ಬರ್ದಿರ ಇರ್ಲಿ, ನಮ್ಗೆ ಅಂತ ಹೇಳ್ಬಿಟ್ಟು ಸೈನ್ಯ ಇದೆ ಸರ್ ರಾಜ್ಯದಲ್ಲಿ. ದೊಡ್ಡ ಮಟ್ಟದಲ್ಲೇ ವಿಜಯಪುರದಲ್ಲಿ ಮಾಡ್ತೀವಿ. ಕೋಲಾರ ರಸ್ತೆಯಿಂದ ವಿಜಯಪುರ ವ್ಯಾಪ್ತಿಯ ಕೋಲಾರ ರಸ್ತೆಯಿಂದ ಕೋಲಾರ್ಗೆ ಹೋಗುವಂತ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಸರ್. ಸಂದೇಶ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದು ಹಲವಾರು ನೊಂದವರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ಆದ್ರೂ ಅವ್ರ ಮೇಲೆ ಪೊಲೀಸ್ ಅವರು ಮತ್ತೊಂದು ಕೇಸುಗಳಾಗ್ತಿದ್ದಾರೆ. ಆದ್ರೂ ಏನ್ ಚೆಂಡಿನಂತೆ ಮುನ್ನುಗ್ತಾ ಇರೋದಕ್ಕೆ ಏನ್ ನಿಮ್ಮ ಧೈರ್ಯ? ಈಗ ಪೊಲೀಸ್ ಕೇಸುಗಳಾಗ್ದಿರ ಇರೋದಕ್ಕೆ, ಪೊಲೀಸ್ ಕಂಪ್ಲೇಂಟ್ಗಳಾಗ್ದಿರ ಇರೋದಕ್ಕೆ ನಾವು ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡ್ತಾ ಇಲ್ಲ. ನೋಡಿ, ಗಮನಿಸಿ, ಕರೆಕ್ಟ್ ಆಗಿ ಗಮನಿಸಿ. ಏನ್ ಗೊತ್ತಾ, ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡುವಂತ ದಲಿತ ಸಂಘಟನೆ ಆಗ್ಬೋದು, ಬೇರೆ ಸಂಘಟನೆ ಆಗ್ಬೋದು, ಯಾವುದೇ ಸಾಮಾಜಿಕ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತವ್ರು ಬ್ರೋಕರ್ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕೇಸುಗಳಾಗಲ್ಲ. ಒಳ್ಳೆ ದುಡ್ಡು ಮಾಡ್ತಾರಿ, ಒಳ್ಳೆ ಕಾಸು ಮಾಡ್ತಾರಿ. ಅರ್ಥ ಆಯ್ತೇನಣ್ಣ? ಈಗ ನಾವ್ ಹೇಳೋಂಥದ್ದೇನಂದ್ರೆ, ಸಂದೇಶ ಯಾರು ತಪ್ಪು ಮಾಡ್ತಾರೋ ಅವ್ರ ಹೆಸರು ಹಿಡಿದು ಬೈತಾನಲ್ಲ, ಹಂಗಾಗಿ ಕೇಸುಗಳು ಆಗ್ತಾನೆ ಇರ್ತೈತೆ. ಆಗ್ತಾನೆ ಇರ್ಲಿ, ಪರವಾಗಿಲ್ಲ. ಒಂದೂ ಇಲ್ಲಿ ತನಕ ನಿಂತಿಲ್ಲ, ಎಲ್ಲಾ ಸುಳ್ಳು. ನನ್ನ ಮೇಲೆ ಮಾಡಿರೋಂತ ಒಂದು ಕೇಸ್ ನಿಂತಿಲ್ಲ, ಎಲ್ಲಾ ಸುಳ್ಳು. ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕೇಸ್ ಮಾಡ್ತಾರೆ. ಆ ಹುಡುಗರು ಬಾಯಿ ಪಡ್ಕೊಂಡು ಕೇಳ್ತವ್ರಿ, ಅಣ್ಣ ನಾವಿಬ್ರು ಲವರ್ಸ್ ಅಣ್ಣ, ನಾನೇ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ, ಆದ್ರೆ ಜಾತಿ ಅಡ್ಡ ಬಂದಿರೋ ಕಾರಣಕ್ಕೆ ಆ ಹುಡುಗಿನ ಬಿಟ್ಬಿಟ್ಟಿದೀನಿ. ಆ ಹುಡುಗಿಗೆ ಈಗ ನಾನೇ ಸಂದೇಶನ ಹೇಳಿದ್ದಾರೆ, ನಾನೇ ಬಂದು ಆ ಹುಡುಗಿನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಾಯಿ ಪಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾ ಇರೋದು ಆ ಹುಡುಗನು. ಆದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾರ ಗೊತ್ತಾ, ಸಂದೇಶ ಹುಡುಗನ್ ಕಿಡ್ನಾಪ್ ಮಾಡುದು, ಅದೇ ಹುಡುಗಿನಲ್ಲ ಹುಡುಗನ್ ಕಿಡ್ನಾಪ್ ಮಾಡುದು ಅಂತ ಹೇಳ್ಬಿಟ್ಟು FIR ಮಾಡ್ತಾರೆ ಅಲ್ವಾ? ಇದು ಸತ್ಯನಾ? ಓಕೆ, ಈ ತರ ನಮ್ಮ ಮೇಲೆ ಏನೇನಾಗೈತಣ್ಣ, ನನ್ನ ಪರ್ಸನಲ್ ಕೇಸುಗಳು ಯಾವ್ದು ಇಲ್ಲಣ್ಣ.
ಸಂದೇಶ ಏನೋ ಅಲ್ಲೇನೋ ಮಾಡವನೆ, ಇಲ್ಲೇನೋ ಮಾಡವನೆ, ಅಲ್ಲೇದೋ ಯಾವ್ದೋ ಜಮೀನ್ ಕಂಪೌಂಡ್ ಹಾಕೋನೆ, ಇನ್ನೊಬ್ರಿಗೆ ಯಾರ್ಕೋ ತಲೆ ಹೊಡೆದವನೆ, ಇನ್ನೊಬ್ರಿಗೆ ಯಾರ್ಕೋ ಮಚ್ಚಿಟ್ಕೊಂಡವನಿಲ್ಲ, ಏನಿಲ್ಲ. ಪರ್ಸನಲ್ ಕೇಸಸ್ ಜನ ನೋಡಿ ಜನಗಳ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿರೋದು ಕೇಸುಗಳು ಹಾಕಿರೋದು ಅಷ್ಟೇ. ನನ್ನ ಮೇಲೆ 1000 ಆಗ್ಲಿ ಅಂತವು ರೆಡಿ.